ನೀರು ಸರಾಗವಾಗಿ ಹರಿದು ಹೋಗಲು ಪೂರ್ವಕಾಲದಲ್ಲಿ ನಿರ್ಮಿಸಿರುವ ರಾಜಕಾಲುವೆಗಳು ಎಂದರೆ ಈಗಿನ ಅಧಿಕಾರಿಗಳು ಮತ್ತು ಜನರ ಪಾಲಿಗೆ ಅಕ್ಷಯ ಪಾತ್ರೆಗಳಾಗಿ ಪರಿಣಮಿಸಿವೆ. ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಡಗಳನ್ನು ನಿರ್ಮಾಣ ಮಾಡುವ ಅನೇಕ ಪ್ರಕರಣಗಳು ಬೆಳಕಿಗೆ ಬರುತ್ತಿರುವ ಈ ಸಮಯದಲ್ಲಿಯೂ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಮಾತ್ರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಎಂಬುದಕ್ಕೆ ಗುಡಿಬಂಡೆಯ ರಾಜಕಾಲುವೆಯೇ ನಿದರ್ಶನ. ಬೇಲಿಯೇ ಎದ್ದು ಹೊಲ ಮೇಯುವುದು ಅಂತಾರಲ್ಲ, ಈ ಮಾತು ಗುಡಿಬಂಡೆ ಪಟ್ಟಣ ಪಂಚಾಯಿತಿಗೆ ಹೇಳಿ ಮಾಡಿಸಿದಂತಿದೆ. 500 ಮೀಟರ್ ರಾಜಕಾಲುವೆ ಬಳಕೆ ಮಾಡಿಕೊಂಡು ಮಸೀದಿ ಬಳಿ ತರಕಾರಿ ಮಾರುಕಟ್ಟೆ ಮಳಿಗೆಗಳು, 4 ಕಡೆ ಸಾರ್ವಜನಿಕ ಶೌಚಾಲಯಗಳು ನಿರ್ಮಾಣ ಮಾಡಲಾಗಿದೆ. ಇದರ ಕೆಳಗೆ ತ್ಯಾಜ್ಯ ಅಪಾರ ಪ್ರಮಾಣದಲ್ಲಿ ಶೇಖರಣೆಯಾಗುತ್ತಿದೆ. ಗುಡಿಬಂಡೆ ಪಟ್ಟಣದಲ್ಲಿ 10,000 ಜನಸಂಖ್ಯೆ ಇದ್ದು ಸುಮಾರು 3,000 ವಸತಿ ಮನೆಗಳಿವೆ. ಪ್ರತಿದಿನ 70% ಚರಂಡಿ, ಮುಖ್ಯ ರಸ್ತೆ, ಇತರೆ ರಸ್ತೆಗಳಲ್ಲಿ ಬೀಳುವ ತ್ಯಾಜ್ಯವನ್ನ ಪಟ್ಟಣ ಪಂಚಾಯಿತಿ ಆಡಳಿತ ಎಷ್ಟೇ ಸ್ವಚ್ಛತೆ ಮಾಡಿದ್ರೂ ರಸ್ತೆ ಹಾಗೂ ಕಾಲುವೆಗಳಿಂದ ಬರುವ ತ್ಯಾಜ್ಯದೊಂದಿಗೆ ಬರುವ ಕೊಳಚೆ ನೀರು ರಾಜಕಾಲುವೆಗೆ ಸೇರುತ್ತಿದೆ. ಈ ಸಂಬಂಧ ಗುಡಿಬಂಡೆ ಪಟ್ಟಣದ ಕರ್ನಾಟಕ ದಲಿತ ಸಂರಕ್ಷಣಾ ವೇದಿಕೆ ಲಕ್ಷ್ಮೀನಾರಾಯಣ ಮಾತನಾಡಿ, ಪಟ್ಟಣದ ಹೃದಯ ಭಾಗದಲ್ಲಿ ತ್ಯಾಜ್ಯ ನೀರು ಮತ್ತು ನಮಾಜ್ಗಟ್ಟು, ವೈದ್ಯಗಿರಿ, ಸುರಸದ್ಮಗಿರಿ ಬೆಟ್ಟದ ತಪ್ಪಲು ಪ್ರದೇಶದಲ್ಲಿ ಬಿದ್ದ ಮಳೆಯಿಂದ ಬರುವ ನೀರು ರಾಜಕಾಲುವೆ ಮೂಲಕ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಅಮಾನಿ ಬೈರಸಾಗರ ಕೆರೆಯಿಂದ ವಾಟದ ಹೊಸಹಳ್ಳಿ ಕೆರೆಗೆ ಹೋಗುವ ದೊಡ್ಡ ಕಾಲುವೆಗೆ ಬಂದು ಸೇರುತ್ತೆ. ಇದರಿಂದ ಕೆರೆಯ ನೀರು ಕಲ್ಮಶವಾಗುವ ಆತಂಕ ಎದುರಾಗಿದೆ. ಇದರ ಪರಿಹಾರಕ್ಕಾಗಿ ಪಟ್ಟಣ ಪಂಚಾಯಿತಿ ಈವರೆಗೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ವಿಪರ್ಯಾಸ ಎಂದು ಆರೋಪಿಸಿದ್ದಾರೆ. ರಾಜಕಾಲುವೆ ಇದೆ. ಸೊ ಈ ಒಂದು ರಾಜಕಾಲುವೆಗೆ ನೀರು ಏನು ವಿದ್ಯಾಗಿರಿ ಬೆಟ್ಟದಲ್ಲಿ ಬೀಳ್ತಕ್ಕಂಥ ಮಳೆ ಮತ್ತು ಗುಡಿಬಂಡೆ ಸುರಸಪ್ತಗಿರಿ ಬೆಟ್ಟದಲ್ಲಿ ಬೀಳ್ತಕ್ಕಂಥ ಮಳೆ, ಎರಡೂ ಬೆಟ್ಟಗಳ ತಪ್ಪಲಿನಲ್ಲಿ ಬೀಳ್ತಕ್ಕಂಥ ಮಳೆ ಈ ದೊಡ್ಡ ರಾಜಕಾಲುವೆ ಮೂಲಕ ಹಾದು ಹೋಗಿ ವಡದಸಳ್ಳಿ ಕೆರೆ ಸೇರ್ತವೆ ಸರ್. ಈ ವಡದಸಳ್ಳಿ ಕೆರೆ ನೀರು ಸೇರ್ತಕ್ಕಂಥ ನೀರು ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಹಾಗೂ ಈ ದೊಡ್ಡ ರಾಜಕಾಲುವೆಯಲ್ಲಿ ಇರ್ತಕ್ಕಂಥ ದೊಡ್ಡ ಕಾಲುವೆಯಲ್ಲಿ ಅಲ್ಲಲ್ಲಿ ಗಿಡ ಗಂಟೆಗಳು ಬೆಳ್ಕೊಂಡು ನೀರು ಅಲ್ಲೇ ನಿಲ್ಲುತ್ತೆ. ಸೊ ಅಲ್ಲೇ ನಿಂತಿರ್ತಕ್ಕಂಥ ನೀರಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ರೋಗ ರುಜಿನಗಳು ಬರ್ತಾ ಇದ್ದೇವೆ ಸರ್. ಸೊ ಈ ಬಗ್ಗೆ ಮತ್ತೆ ನಾವು ಮಾನ್ಯ ಮುಖ್ಯಾಧಿಕಾರಿಗಳಲ್ಲಿ ಈ ಬಗ್ಗೆ ಏನೋ ದೂರು ಕೊಟ್ಟಿದ್ವಿ. ಏನು ಇಲ್ಲಿ ರೋಗ ರುಜಿನಗಳು ಬರ್ತಾ ಇದೆ, ಜನರು ಪಾಪ ಸುಮ್ಮನೆ ಇಲ್ಲಿ ಈ ರೋಗ ರುಜಿನಗಳಲ್ಲಿ ಪಾಪ ಸಾಯ್ತಾ ಇದ್ದಾರೆ. ಈ ಬಗ್ಗೆ ಮುಖ್ಯಾಧಿಕಾರಿಗಳ ಗಮನನೇ ಇಲ್ಲ. ಸ್ಥಳೀಯ ನಿವಾಸಿ ಹೇಮಂತ್ ಕುಮಾರ್ ಮಾತನಾಡಿ, ಗೌರಿಬಿದನೂರು ಶಾಸಕರು ಗುಡಿಬಂಡೆ ಸಮೀಪದ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ಶೇಖರಣೆಯಾಗುವ ಕೆರೆಯ ನೀರನ್ನ ಗೌರಿಬಿದನೂರು ಪಟ್ಟಣಕ್ಕೆ ಕುಡಿಯಲು ಬಳಸುವ ಪ್ರಸ್ತಾವನೆ ಇತ್ತು. ಇದಕ್ಕೆ ಕೆರೆ ಭಾಗದ ಅಚ್ಚುಕಟ್ಟು ರೈತರಿಂದ ಆಕ್ಷೇಪಣೆ ಬರುತ್ತಿದೆ. ಗುಡಿಬಂಡೆ ಪಟ್ಟಣದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ಕೊಳೆತು ತ್ಯಾಜ್ಯ ನೀರು ಹೋಗುವುದಕ್ಕೆ ಮಾರ್ಗ ಇಲ್ಲದ ಕಾರಣ ವಾಟದ ಹೊಸಹಳ್ಳಿ ಕೆರೆಗೆ ಹೋಗುವ ದೊಡ್ಡ ಕಾಲುವೆಗೆ ಬಿಡಲಾಗಿದೆ. ಈ ಕಾರಣದಿಂದ ಸ್ಥಳೀಯ ರೈತರು ಕೆರೆಯ ನೀರು ಸಾರ್ವಜನಿಕವಾಗಿ ಯೋಗ್ಯವಲ್ಲ ಎಂದು ಭಾವಿಸಿ ಆಕ್ಷೇಪಣೆಗಳು ಬರುತ್ತಿವೆ. ಗುಡಿಬಂಡೆ ಪಟ್ಟಣದಲ್ಲಿ ಶೌಚಾಲಯಗಳಿಂದ ಬರುವ ತ್ಯಾಜ್ಯಕ್ಕೆ ಯುಜಿಡಿ ವ್ಯವಸ್ಥೆ ಇಲ್ಲದ ಕಾರಣ ಕೆಲವರು ಗುಂಡಿ ನಿರ್ಮಿಸಿಕೊಂಡಿದ್ದರೆ, ಇನ್ನು ಕೆಲವರು ಚರಂಡಿಯನ್ನೇ ಬಳಕೆ ಮಾಡುತ್ತಿದ್ದಾರೆ. ಈ ತ್ಯಾಜ್ಯ ಮಳೆ ಬಂದರೆ ನೀರಿನ ಜೊತೆ ತ್ಯಾಜ್ಯ ಕಾಲುವೆಗೆ ಸೇರುತ್ತೆ. ವಿದ್ಯಾಗಿರಿ ತಪ್ಪಲಿನಲ್ಲಿ ತಿರುಮಲ ನಗರ ವಸತಿ ಪ್ರದೇಶವಿದ್ದು ದಶಕಗಳ ಹಿಂದೆ ಇದು ಕೃಷಿ ಭೂಮಿಯಾಗಿತ್ತು, ಈಗ ವಸತಿ ಪ್ರದೇಶವಾಗಿದೆ. ಬೆಟ್ಟದಿಂದ ಮಳೆಗಾಲದಲ್ಲಿ ಬರುವ ನೀರು ರಾಜಕಾಲುವೆಗೆ ಇದು ಪೋಷಕ ಕಾಲುವೆಯಾಗಿದೆ. ವಿಶಾಲವಾದ ಕಾಲುವೆ ಈಗ ಒತ್ತುವರಿಯಾಗಿ ಮನೆಗಳು, ಶೌಚಾಲಯಗಳು ನಿರ್ಮಾಣವಾಗಿ ಚರಂಡಿಯಾಗಿ ಮಾರ್ಪಟ್ಟಿದೆ. ಈ ವಿಚಾರದಲ್ಲಿ ಪಟ್ಟಣ ಪಂಚಾಯಿತಿ ಆಡಳಿತ ಎಚ್ಚೆತ್ತುಕೊಳ್ಳದಿದ್ದರೆ ಹೆಚ್ಚು ಮಳೆಯಾಗಿ ಚರಂಡಿಯಲ್ಲಿ ನೀರು ಸರಾಗವಾಗಿ ಹೋಗದೆ ಮುಚ್ಚಿಕೊಂಡರೆ ಹಲವಾರು ಮನೆಗಳಿಗೆ ನೀರು ನುಗ್ಗುವ ಸ್ಥಿತಿ ಎದುರಾಗಲಿದೆ ಎಂಬ ಆತಂಕ ತಿರುಮಲ ನಗರದ ನಿವಾಸಿಗಳನ್ನ ಕಾಡುತ್ತಿದೆ. ಆದರೆ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಮಾತ್ರ ಇದಕ್ಕೂ ತಮಗೂ ಯಾವುದೇ ಸಂಬಂಧವಿಲ್ಲ ಎನ್ನುವಂತೆ ವರ್ತಿಸುತ್ತಿದ್ದು ಪಟ್ಟಣ ಪಂಚಾಯಿತಿ ನಿರ್ಲಕ್ಷ್ಯಕ್ಕೆ ನಾಗರಿಕರಿಂದ ತೀವ್ರ ಟೀಕೆ ವ್ಯಕ್ತವಾಗುತ್ತಿದೆ. ಈಗಲಾದರೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತು ರಾಜಕಾಲುವೆ ಒತ್ತುವರಿ ತೆರವುಗೊಳಿಸುವ ಜೊತೆಗೆ ತ್ಯಾಜ್ಯ ನೀರು ಹರಿಯಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕೆಂದು ಪ್ರಜ್ಞಾವಂತರು ಆಗ್ರಹಿಸಿದ್ದು, ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಗಮನ ಹರಿಸಲಿದ್ದಾರಾ ಅಥವಾ ಇದೇ ರೀತಿಯ ನಿರ್ಲಕ್ಷ್ಯತೆ ಮುಂದುವರಿಸಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಸುಮಾರು ನಮ್ಮ ಗುಡಿಬಂಡೆ ನೀರನ್ನ ಬೇರೆ ವಡದಸಳ್ಳಿ ಕೆರೆಗೆ, ಗೌರಿಬಿದನೂರು ತಾಲೂಕು ವಡದಸಳ್ಳಿ ಕೆರೆಗೆ ತಗೊಂಡು ಹೋಗಬೇಕು ಅಂತ ಬಿಟ್ಟು ಬಹುಶಃ ಇದು ನಮಗೆ ತಿಳಿದು ಬಂದಿದೆ. ಇದನ್ನು ನಾವು ಕಡೆಗಣಿಸ್ತಿದ್ದೀವಿ. ಯಾಕಂದರೆ ಈಗ ನಮ್ಮ ಗುಡಿಬಂಡೆಯಲ್ಲೇ ಹಸುಗಳಿಗೆ ಕುಡಿಯೋ ನೀರಿಲ್ಲ. ಸುಮಾರು ಒಂದು 15ರಿಂದ 16 ವರ್ಷಗಳಾಗಿದೆ ನಾವು ಭತ್ತ ಬೆಳೆದು. ಅದನ್ನು ಯಾವುದೇ ಕಾರಣಕ್ಕೂ ನೀರು ಬಿಡದ ನಮಗೆ ತೊಂದರೆ ಆಗ್ತಾಯಿದೆ. ಅದನ್ನು ಎಷ್ಟೊತ್ತನ ಆಗಲಿ ನಮ್ಮ ಗುಡಿಬಂಡೆ ಸಾರ್ವಜನಿಕರಿಗೆ ಸುಮಾರು 1000 ಎಕರೆಗಳಿದೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಅತಿ ದೊಡ್ಡ ಮಟ್ಟದಲ್ಲಿ ಬೆಳೀತಿರೋಂಥ ಭತ್ತ ನಮ್ಮ ಜಿಲ್ಲೆಯಲ್ಲಿ ಹೆಗ್ಗಳಿಕೆಗೆ ನಮ್ಮ ಗುಡಿಬಂಡೆ ಇದೆ. ಅದು ತಡೆಗಟ್ಟಿ ನಮಗೆ ಎತ್ತಿಲ್ಲದಾರ ಅನ್ಯಾಯ ಮಾಡ್ತಾಯಿದ್ದಾರೆ. ಅದಕ್ಕೆ ಸ್ವಲ್ಪ ನ್ಯಾಯ ದೊರಕಿಸ್ಕೊಡ್ಬೇಕೆಂದು ಮಾನ್ಯ ಶಾಸಕರಲ್ಲಿ, ಜಿಲ್ಲಾಧಿಕಾರಿಗಳಲ್ಲಿ, ನಮ್ಮ ಪಟ್ಟಣ ದಂಡಾಧಿಕಾರಿಗಳಾದ ತಾಯಂದರ್ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.